ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಅಂತ ಅವಲಕ್ಕಿ ಮಾಡಿದ್ದೆ, ಅದ್ರ ಜೊತೆಗೆ ಟೀ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಪಾಪುಗೇನು ಸಪ್ರೇಟ್ ಮಾಡಿರಲಿಲ್ಲ, ಅವನು ಅದರಲ್ಲೇ ತಿಂತಾಯಿದ್ದ ಅವ್ರ ಅಪ್ಪನ ಪ್ಲೇಟಲ್ಲಿ ಅವಲಕ್ಕಿನ. ಹಾಗಾಗಿ ಮತ್ತೇನು ಅವ್ನಿಗೆ ರೆಡಿ ಮಾಡೋದು ಅಂತೀವಿ, ಅವನಿಗೂ ಕೂಡ ಅವಲಕ್ಕಿನ ತಿನ್ನಿಸ್ದೆ. ಸುಮಾರು ದಿವಸ ಆಗಿತ್ತು ಪೂರಿ ಮಾಡಿರಲಿಲ್ಲ, ಹಾಗಾಗಿ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತೇಳಿ ಸಾಗು ಮಾಡಿ ಪೂರಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ನಾನು ಯಾವ ರೀತಿ ಪೂರಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಈರುಳ್ಳಿ ಅಂತ. ಹಾಗೆ 1 ಬೌಲಷ್ಟು ಬೀನ್ಸು, ಹಾಗೆ ಅರ್ಧ ಬೌಲಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಆಲೂಗೆಡ್ಡೆ, ಹಾಗೆ ಟೊಮೊಟೊ. ನಾನು ಸಡನ್ಲಿ ಮಾಡೋದ್ರಿಂದ ಬಟಾಣಿ ನೆನೆ ಹಾಕಿರಲಿಲ್ಲ, ಹಾಗೆ ಹಸಿ ಬಟಾಣಿ ಕೂಡ ಇರಲಿಲ್ಲ. ಹಾಗಾಗಿ ಬಟಾಣಿನ 4ರಿಂದ 5 ವಿಜಿಲ್ ಹೊಡ್ಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನನಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10 to 20 ಮಿನಿಟ್ಸ್ ಚೆನ್ನಾಗೇ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಅಂದರೆ ಎಣ್ಣೆಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಹೇಳಿದ್ನಲ್ಲ ಒಂದು 10ರಿಂದ 20 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಅದು ಬೇಯೋದ್ರ ಒಳಗಡೆ ಅಂತ ರುಬ್ಬಕ್ಕೆ ಅಂತೆಲ್ಲ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಕೂಡ ಅಂದರೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ಮೆಣಸಿನಕಾಳು, ಹಾಗೆ ನೀವು ಶುಂಠಿ ಬೆಳ್ಳುಳ್ಳಿನ ಹಾಗೆ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಪೇಸ್ಟ್ ಇತ್ತು, ಹಾಗಾಗಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಬೋದು. ನೋಡಿ, ಎಲ್ಲ ಥರ ಸ್ಪೈಸಸ್ ಹಾಕ್ಕೊಂಡಾದ್ಮೇಲೆ ರುಬ್ಕೊಂಬರ್ತಿದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ಬೆಂದಾದ ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಂಡು ನಿಮ್ಗೆ ಯಾವ ಪ್ರಮಾಣಕ್ಕೆ ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಅದು ಕುದೀತಾ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಉಪ್ಪನ್ನು ಹಾಕಿದ್ದೆ, ನಿಮಗೆ ರುಚಿಗೆ ಎಷ್ಟು ಬೇಕೋ ಎಕ್ಸ್ಟ್ರಾ ಹಾಕ್ಕೊಬೋದು. ನಾನಿನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹಾಕ್ಕೊಂಡಿರ್ತೀರಲ್ವ, ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅಷ್ಟರೊಳಗಡೆ ಪೂರಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಯಾವುದೇ ರೀತಿ ಮೈದಾ ಯೂಸ್ ಮಾಡ್ತಿಲ್ಲ. ಗೋಧಿ ಹಿಟ್ಟು ಹಾಗೆ ಚಿರೋಟಿ ರವೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಕೈಯಲ್ಲೇ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಉಬ್ಬಿದ ರೀತಿ ಬರುತ್ತೆ, ಹಾಗಾಗಿ ಚಿರೋಟಿ ರವೆ ಯೂಸ್ ಮಾಡ್ತಿದ್ದೀನಿ. ಮೈದಾ ಕೂಡ ಯೂಸ್ ಮಾಡ್ಕೊಬೋದು. ನಾನು ಮೈದಾ ಇರಲಿಲ್ಲ, ಹಾಗಾಗಿ ಎರಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಕೂಡ ಹಾಕ್ಕೊಬೋದು. ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಆದ ನಂತರ ನಾನು ಇದಕ್ಕೆ ಒಂದು 10 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ ಪೂರಿನ ಹಿಟ್ಟನ್ನ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಿಟ್ಟು ಕೂಡ ತುಂಬ ನೆಂದಿರೋ ರೀತಿ ಆಗಿರೋದ್ರಿಂದ ಪೂರಿ ಕೂಡ ಉಬ್ಬಿದ ರೀತಿ ಬರುತ್ತೆ. ನೀವೇ ನೋಡ್ತಿರೋದು ಒಂದು 10 ನಿಮಿಷ ನೆನೆ ಇಟ್ಟಾದ ನಂತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಹಿಟ್ಟು ಕೂಡ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಪೂರಿ ಸಾಗು ಕಾಂಬಿನೇಷನ್ನು. ಪಾಪುನ ಕೂಡ ಆಟಾಡ್ಸ್ಕೊಳ್ತಾ ಮಾಡ್ಕೊಳ್ಲೇಬೇಕಲ್ವ, ಅವನು ಕೂಡ ಆಟಾಡಿಸ್ಕೊಳ್ತಾ. ಅದಕ್ಕೆ ಮೊದಲಿಗೆ ಉಳ್ಳೆ ಎಲ್ಲ ಮಾಡಿಟ್ಕೊಂಬಿಟ್ಟು ಅವನ್ನ ಮಾತಾಡ್ಸ್ಕೊಳ್ತಾ ಅಂದರೆ ಫಸ್ಟ್ ಎಲ್ಲ ಉದ್ದಿಟ್ಕೊಂಬಿಟ್ರೆ ಅವ್ನು ಎತ್ಕೊಂಡೇ ಕರಿಬೋದು ಅಂತೇಳಿ ಎಲ್ಲ ಉಳ್ಳೆ ಎಲ್ಲ ಮಾಡಿಟ್ಕೊಂಡು ಲಟ್ಟಿಸ್ಕೊತಿದ್ದೀನಿ. ನಾನು ಏನು ಮಾಡಿದರೂ ಬಿಡ್ತಾಯಿಲ್ಲ, ಅವ್ನು ಎತ್ಕೊ ಅಂತಿದ್ದ. ಕೆಲವು ಸರಿ ಅವ್ನು ಎತ್ಕೊಂಡೇ ಉದ್ದಲೇಬೇಕು, ಏನೂ ಮಾಡೋಂಗಿಲ್ಲ. ಎಲ್ಲ ತಾಯಂದ್ರ ಪರಿಸ್ಥಿತಿ ಇದೆ ಅಲ್ವಾ, ಒಬ್ಬರೇ ನೋಡ್ಕೊಬೇಕಾದ್ರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು. ಸರಿ ಅಂತೇಳಿ ನಾನು ಹೋಳಿಗೆ ಕವರಲ್ಲೇ ನಾನು ಪೂರಿ ಕೂಡ ಲಟ್ಟಿಸ್ಕೊಳ್ತಿದ್ದೀನಿ. ಎಣ್ಣೆ ಕೂಡ ಕಾಯ್ದು ಇಟ್ಕೊಂಡು ಎಣ್ಣೆ ಕಾದ ನಂತರ ಪೂರಿ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದು ಪೂರಿ ಮಾತ್ರ ಉಬ್ಬಿದ ರೀತಿ ಬರುತ್ತೆ. ಅದರಲ್ಲೂ ನಾವು ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ಬೋದು. ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ, ಪಾಪು ಎತ್ಕೊಂಡೇ ಮಾಡ್ತಾಯಿದ್ನಲ್ವ, ಅವನಿಗೆ ಎಣ್ಣೆ ಸಿಡಿಯುತ್ತೆ ಅಂತೇಳಿ ಅಷ್ಟು ನೀಟಾಗಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ. ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ಸಾಗು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸುಮಾರು ದಿವಸ ಆಯ್ತು ನಾನು ಮನೇಲಿ ಪೂರಿ ಎಲ್ಲ ಮಾಡಿರಲಿಲ್ಲ, ಹಾಗಾಗಿ ಪೂರಿ ಸಾಗು 2 ಮಾಡಿಕೊಂಡೆ. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ಅವ್ರ ಪಪ್ಪ ಕೂಡ ಅಷ್ಟರೊಳಗೆ ಡ್ಯೂಟಿಯಿಂದ ಬಂದಿದ್ದರು.
ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನು ಕೂಡ ಎಲ್ಲ ಆಟ ಆಡಿಸಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದರು. ಅಷ್ಟರೊಳಗಡೆ ಅವನು ತುಂಬ ಗಲಾಟೆ ಮಾಡ್ತಿದ್ದ, ಅವ್ರ ಪಪ್ಪ ಬಿಟ್ಟು ಹೋದರು ಅಂತ. ಅವನು ಕೂಡ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೆ. ಕ್ಯಾಮ್ರಾ ತೋರಿಸಿದ್ರೆ ಸುಮ್ಮನಾಗ್ಬಿಡ್ತಾನೆ, ಮೊಬೈಲೆಲ್ಲ ತೋರಿಸ್ತಾ ಇದ್ದರೆ ಸುಮ್ಮನೆ ಆಗಿಬಿಡ್ತಾನೆ. ಹಾಗಾಗಿ ಅವನು ಕೂಡ ಆಟ ಆಡಿಸ್ಕೊಳ್ತಾನೆ. ಹಸ್ಬೆಂಡ್ ಡ್ಯೂಟಿಯಿಂದ ಬರ್ಬೇಕಾದ್ರೆ ಶೇಂಗಾ ಅಲ್ಲಿ ಮಾಡ್ತಿದ್ರಂತೆ ಅಂತ ತೊಗೊಂಬಂದಿದ್ರು. ನಮ್ಮ ಬೀದಿಯಲ್ಲೂ ಬರ್ತಾರೆ, ಆದರೆ ನಾನು ಯಾವಾಗೂ ತೊಗೊಂಡಿರಲಿಲ್ಲ. ನನ್ನ ಹಸ್ಬೆಂಡ್ ತೊಗೊಂಬಂದು ಕಾಳು ಮಾತ್ರ ತುಂಬ ಚೆನ್ನಾಗಿದ್ವು, ದಪ್ಪ ದಪ್ಪಕ್ಕಿದ್ವು. ಹಾಗಾಗಿ ತೊಗೊಂಬಂದ್ರಂತೆ. ನೋಡಿಬಿಟ್ಟು ತೊಗೊಂಬಂತಾರೆ, ಚೆನ್ನಾಗಿದೆ ಬೇಯಿಸು ಅಂತೇಳಿ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಎಲ್ಲ ಕೂಡ ತಿನ್ನಬೇಕಂತೆ. ಹಾಗಾಗಿ ಅಲ್ಲಿದ್ದರು, ಮಾಡ್ತಾಯಿದ್ರು ಅಂತೇಳಿ ತೊಗೊಂಬಂದಿದ್ರು. ಸರಿ ಆಯಿತು. ಈವ್ನಿಂಗ್ ಕೂಡ ಆಗಿತ್ತಲ್ವ, ಹಾಗಾಗಿ ಸ್ನ್ಯಾಕ್ಸಿಗೆ ಆಯಿತು ಅಂಥೇಳಿ ನಾನು ಕೂಡ ಬೇಯಕ್ಕೆ ಇಟ್ಕೊಂಡೆ. ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ, ಇದಕ್ಕಿಂತ ಸಪ್ರೇಟಾಗಿ ಏನು ಬೇಯಿಸೋಕೆ ಹೋಗೋದಿಲ್ಲ. ಚೆನ್ನಾಗಿ ವಾಶ್ ಮಾಡೆಲ್ಲ ಇಟ್ಕೊಂಡಿದ್ದೆ. ಒಂದು 2 ಸರಿ ತೊಳೆದು ಬೇಯಕ್ಕೆ ಕೂಡ ಇಟ್ಕೊಂಡು, ಅಂದರೆ ಒಂದು 2 ಹಿಡಿ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ದಪ್ಪ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಒಂದು 2 ಹಿಡಿ ಆದರೆ ಗೊತ್ತಾಗುತ್ತೆ ಉಪ್ಪು ಕೂಡ ಹಿಡಿಯುತ್ತೆ ಶೇಂಗಕ್ಕೆ ಅಂತೇಳಿ ಹಾಕಿ ನಾನು ಒಂದು 2 ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ ಶೇಂಗಾ ಮಾತ್ರ. ದಪ್ಪ ಕೂಡ ಕಾಳಿತ್ತು. ಸ್ನ್ಯಾಕ್ಸಿಗೆ ಕೂಡ ಚೆನ್ನಾಗಾಗುತ್ತೆ ಶೇಂಗಾ. ಹಾಗಾಗಿ ಟೀ ಕೂಡ ರೆಡಿ ಮಾಡಿಕೊಂಡು ಶೇಂಗಾ ಕೂಡ ಬೇಯಿಸಿದ್ನಲ್ವ, ಸ್ನ್ಯಾಕ್ಸ್ಗೆ ಆಯಿತು ಅಂತ ತಿಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಾಳು ಎಷ್ಟೆಷ್ಟು ದಪ್ಪ ಇದೆ ಅಂತ ಕೂಡ. ಹಾಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಕೆಳಗಡೆ ಹೋಗಿ ತರ್ತೀನಿ ಅಂದೆ. ಹಸ್ಬೆಂಡ್ ಬೇಡ, ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತೀನಿ ಅಂದರು. ಸರಿ ಅಂತೇಳಿ ಆಫರ್ ಇತ್ತು ಅಂತ ಅವರು ಕೂಡ ತರಕಾರಿ ಎಲ್ಲ ಆರ್ಡರ್ ಮಾಡಿದರು. ಒಂದು 16 ಐಟಮ್ಸ್ ಆರ್ಡರ್ ಮಾಡಿದರು. ಪರವಾಗಿಲ್ಲ, ಆಫರ್ ಇದ್ದಾಗೆಲ್ಲ ಈ ರೀತಿ ಪರ್ಚೇಸ್ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಆರ್ಡರ್ ಮಾಡಿದರು. ನಾನು ಕ್ಯಾಬೇಜ್ ತರಬೇಕು ಅಂತ ಹೇಳಿದ್ದೆ, ಅವ್ರು ನನಗೆ ಗೊತ್ತೇ ಇರಲಿಲ್ಲ ಅವರು ಆರ್ಡರ್ ಮಾಡಿರೋ ಕ್ಯಾಬೇಜು. ಹಾಗಾಗಿ ಆರ್ಡರ್ ಕೂಡ ಮಾಡಿದರು. ನಾನು ಮಾವಿನ ಹಣ್ಣು ಕೂಡ ಆರ್ಡರ್ ಮಾಡಿದರು. ಒಂದು 4-5 ಪೀಸ್ ಬಂದಿರುತ್ತೆ ಅಂದ್ಕೊಂಡಿದ್ದೆ, ಒಂದೇ ಒಂದು ಪೀಸ್ ಬಂದಿತ್ತು. ಮೇ ಬಿ ಹೇಗಿದೆ ನೋಡೋಣ. ಚೆನ್ನಾಗಿತ್ತು, ಎಲ್ಲ ತರಕಾರಿ ಕೂಡ ಚೆನ್ನಾಗಿತ್ತು, ಫ್ರೆಶ್ಶಾಗಿ ಕೂಡ ಇತ್ತು. ಸರಿ, ಮಾವಿನ ಎಷ್ಟು ಸ್ವೀಟಾಗಿದೆ ನೋಡೋಣ ಅಂತೇಳಿ ಹೆಚ್ಚ್ತಾ ಇದ್ದೆ. ಅದರಲ್ಲೂ ಅವ್ರ ಮಗಂಗೆ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ, ಹಾಗಾಗಿ ಕಂಪಲ್ಸರಿ ಮಾವಿನ ಹಣ್ಣು ತರ್ತಾರೆ. ಹೊರಗಡೆನೇ ತರ್ತಾಯಿದ್ರು, ಯಾಕೋ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿದರು. ಅದು ಒಂದೇ ಪೀಸ್ ಬಂದಿತ್ತು. ಸರಿ ಅಂತೇಳಿ ಅವನಿಗೂ ಕೂಡ ಹೆಚ್ಚಿಕೊಟ್ರಾಗುತ್ತೆ ಅಂತೆಲ್ಲ ಅವ್ನಿಗೆ ಈ ರೀತಿ ಹೆಚ್ಚಿ ಪೀಸ್ ಮಾಡಿಕೊಟ್ರೆ, ಅಂದರೆ ಬಾಕ್ಸ್ ಟೈಪಲ್ಲಿ ಸಿಗುತ್ತಲ್ವ, ಆ ಪೀಸ್ನೇ ಬಾಯಲ್ಲಿ ತಿಂತಾನೆ. ಸರಿ, ನಾನು ಒಂಚೂರು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿದೆ. ತುಂಬ ಸ್ವೀಟಾಗಿತ್ತು, ತುಂಬ ಕೂಡ ಚೆನ್ನಾಗಿತ್ತು. ಅವನಿಗೂ ಕೂಡ ಪೀಸ್ ಮಾಡಿಕೊಟ್ರೆ ಒಂದೊಂದೇ ಪೀಸ್ ತಿಂತಾನೆ, ಅಳ್ಳಲ್ಲ, ಏನು ಮಾಡಲ್ಲ, ಯಾರಿಗೂ ಕೇಳೋದಿಲ್ಲ, ಸುಮ್ಮನೆ ತಿಂತಾನೆ ಅಂತೇಳಿ ಅವನಿಗೂ ಕೂಡ ಕೊಟ್ಟೆ. ತುಂಬ ಚೆನ್ನಾಗಿತ್ತು. ನೈಟ್ ಊಟಕ್ಕಿಂತ ಸಿಂಪಲಾಗಿ ಅನ್ನ ಸಾಂಬಾರು ಮಾಡಿ ಅದಕ್ಕೆ ಹಪ್ಪಳ ಕೂಡ ಕಟ್ತಿದ್ದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವಾಗ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.